Hello everyone, Namaste. ಇವತ್ತಿನ ನಮ್ಮ ಟಾಪಿಕ್ average. First question. The ratio of present age of Manoj to that of Wasim is 3:11. The Wasim is 12 years younger than Rahman. Rahman's age after 7 years will be 85 years. What is the present age of Manoj's father, who is 25 years older than Manoj? ಪ್ರಶ್ನೆಯ ಉತ್ತರ ನಮಗೆ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ವಸೀಮ್ ಮತ್ತು ಮನೋಜ್ನ ಏಜ್ನ ರೇಷಿಯೋ ಏನಿದೆ ಅದು 3:11 ಇದೆ. ವಸೀಮ್ ರೆಹಮಾನ್ಗಿಂತ 12 ಇಯರ್ಸ್ ಯಂಗರ್, ಅಂದರೆ 12 ಇಯರ್ಸ್ ರೆಹಮಾನ್ಗಿಂತ ಅವನ ಏಜ್ ಕಡಿಮೆ ಇದೆ. ಮತ್ತು ರೆಹಮಾನ್ನ ಏಜ್ ಆಫ್ಟರ್ 7 ಇಯರ್ಸ್ ಆದಮೇಲೆ ರೆಹಮಾನ್ನ ಏಜ್ 85 ಇಯರ್ಸ್ ಆಗಿರುತ್ತೆ. 7 ಇಯರ್ಸ್ ಆದಮೇಲೆ ರೆಹಮಾನ್ 85 ಇಯರ್ಸ್ ಆಗಿರುತ್ತೆ. ಸೊ ಪ್ರೆಸೆಂಟ್ ಏಜ್ ಆಫ್ ರೆಹಮಾನ್ 85 - 7 ಮಾಡಿದಾಗ ನಮಗೆ ಸಿಗುತ್ತೆ, ಅದು 78 ಇಯರ್ಸ್. ನಮಗೆ ಕೊಟ್ಟಿರೋ ಪ್ರಕಾರ ವಸೀಮ್ ರೆಹಮಾನ್ಗಿಂತ 12 ಇಯರ್ಸ್ ಯಂಗರ್ ಇದ್ದಾನೆ, ಅಂದರೆ 12 ಇಯರ್ಸ್ ರೆಹಮಾನ್ಗಿಂತ ಚಿಕ್ಕವನಿದ್ದಾನೆ. ಸೊ 78 ಅಲ್ಲಿ -12 ಮಾಡಿದಾಗ ನಮಗೆ ವಸೀಮ್ನ ಪ್ರೆಸೆಂಟ್ ಏಜ್ ಸಿಗುತ್ತೆ, ಅದು 66 ಇಯರ್ಸ್. ಮನೋಜ್ ಮತ್ತೆ ವಸೀಮ್ನ ಏಜ್ನ ರೇಷಿಯೋ 3:11 ಇದೆ. ನಮಗೆ ಇವಾಗ ಗೊತ್ತಾಯಿತು ವಸೀಮ್ನ ಏಜ್ 66 ಇಯರ್ಸ್ ಅಂತ. ಈ ರೇಷಿಯೋದಲ್ಲಿ ನಾವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಅಂದರೆ ವಸೀಮ್ನ ಏಜ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಮನೋಜ್ನ ಏಜ್ ಗೊತ್ತಾಗುತ್ತೆ 18 ಇಯರ್ಸ್ ಅಂತ. ಆದರೆ ನಮಗೆ ಕಂಡುಹಿಡಿಯಕ್ಕೆ ಹೇಳಿರೋದು ಮನೋಜ್ನ ಫಾದರ್ನ ಏಜ್. ಮನೋಜ್ನ ಫಾದರ್ ಮನೋಜ್ಗಿಂತ 25 ಇಯರ್ಸ್ ಎಲ್ಡರ್ ಇದ್ದಾರೆ, ಅಂದರೆ 25 ಇಯರ್ಸ್ ಏಜ್ ಜಾಸ್ತಿ ಇದೆ ಅವ್ರದ್ದು. ಸೊ ಮನೋಜ್ನ ಏಜ್ ಅಂದರೆ 18ಗೆ 25ನ ನಾವು ಆ್ಯಡ್ ಮಾಡಿದಾಗ ನಮಗೆ ಮನೋಜ್ನ ಫಾದರ್ ಏಜ್ 43 ಇಯರ್ಸ್ ಬರುತ್ತೆ. ಸೊ 43 ನಮ್ಮ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ದ ಆವರೇಜ್ ಏಜ್ ಆಫ್ 3 is 12. If we include age of their father, the average of all 4 will become 19. What is the father's age? Suppose ಆ 3 ಮೆಂಬರ್ಸ್ನ ನಾವು x, y, z ಅಂತ ಕನ್ಸಿಡರ್ ಮಾಡಿದರೆ x + y + z / 3 will be 12. ಅವ್ರು ಕೊಟ್ಟಿದ್ದಾರೆ 3 ಮೆಂಬರ್ಸ್ನ ಆವರೇಜ್ ಏಜ್ 12 ಅಂತ. ಸೊ ಈ 3 ಮೆಂಬರ್ಸ್ನ ಟೋಟಲ್ ಏಜ್ ಏನಾಗುತ್ತೆ ಅಂದರೆ 12 × 3 36 ಇಯರ್ಸ್ ಆಗುತ್ತೆ. ಸೊ ಈ 3 ಮೆಂಬರ್ಸ್ನ ಟೋಟಲ್ ಏಜ್ 36 ಇಯರ್ಸ್. ನೆಕ್ಸ್ಟ್ ಎಂತ ಕೊಟ್ಟಿದ್ದಾರೆ, ಈ 3 ಮೆಂಬರ್ಸ್ನ ಏಜ್ ಜೊತೆಗೆ ಅವರ ಫಾದರ್ ಏಜ್ನ ಆ್ಯಡ್ ಮಾಡಿದ್ರೆ ಆ 4 ಜನದ ಆವರೇಜ್ ಏಜ್ 19 ಆಗುತ್ತೆ. ಸೊ ಈ 3 ಮೆಂಬರ್ಸ್ ಮತ್ತು ಅವರ ಫಾದರ್ನ ಟೋಟಲ್ ಏಜ್ ಏನಾಗುತ್ತೆ, ಈ 4 ಇಲ್ಲಿ ಬಂದು ಮಲ್ಟಿಪ್ಲೈ ಆಗುತ್ತೆ. 19 × 4 ವಿಲ್ ಬಿ = 76. ಆದರೆ ನಾವು ಹಿಂದ್ಗಡೆ ಆಲ್ರೆಡಿ ನೋಡಿದ್ದೀವಿ, ಇಲ್ಲಿ 3 ಜನರದ್ದು ಟೋಟಲ್ ಏಜ್ ಏನಿದೆ ಅದು 36 ಇಯರ್ಸ್ ಇದೆ. ಸೊ x + y + z ಪ್ಲೇಸಲ್ಲಿ ನಾವು 36ನ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಷನ್ ಸಾಲ್ವ್ ಮಾಡಿದಾಗ ನಮಗೆ ಫಾದರ್ ಏಜ್ 40 ಇಯರ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ದ ಸ್ಯಾಲರೀಸ್ ಆಫ್ A, B, C are in the ratio 2:3:5. If the increment of 15%, 10% and 20% allowed respectively in their salaries, then what will be the new ratio of their salaries? ನಮಗೇನು ಕೊಟ್ಟಿದ್ದಾರೆ, ABCನ ಸ್ಯಾಲರಿದು ರೇಷಿಯೋ 2:3:5 ಇದೆ. ಸೊ ರೇಷಿಯೋಗೆ ನಾವು ಎಲ್ಲ ಸೈಡಲ್ಲೂ ಏನು ಮಲ್ಟಿಪ್ಲೈ ಮಾಡಿದ್ರು ಡಿವೈಡ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಬರಲ್ಲ. ಆದ್ದರಿಂದ ನಾವು 100ನ ಮಲ್ಟಿಪ್ಲೈ ಮಾಡ್ತೀವಿ. 100ನ ಮಲ್ಟಿಪ್ಲೈ ಮಾಡಿದಾಗ ನಾವು ಎನ ಸ್ಯಾಲರಿ 200, ಬಿನ ಸ್ಯಾಲರಿ 300 ಮತ್ತು ಸಿನ ಸ್ಯಾಲರಿ 500 ಅಂತ ಅಸ್ಯೂಮ್ ಮಾಡ್ತೀವಿ. ನಮಗೆ ಕೊಟ್ಟಿರೋ ಪ್ರಕಾರ ಎನ ಸ್ಯಾಲರಿಯಲ್ಲಿ ಆಗಿರುವಂತಹ ಇನ್ಕ್ರಿಮೆಂಟ್ ಎಷ್ಟಂದ್ರೆ 15%. ಸೊ 15% ಆಫ್
200 will be 30. ಸೊ ಎನ ಸ್ಯಾಲರಿ ಇನ್ಕ್ರಿಮೆಂಟ್ ಆದ್ಮೇಲೆ ಎಷ್ಟಾಯ್ತು? 230. ನೆಕ್ಸ್ಟ್ ಬಿನ ಸ್ಯಾಲರಿಯಲ್ಲಿರುವ ಇನ್ಕ್ರಿಮೆಂಟ್ ನಮಗೆ ಎಷ್ಟು ಕೊಟ್ಟಿದ್ದಾರೆ? 10%. 10% ಆಫ್ 300 ವಿಲ್ ಬಿ 30. ಸೊ ಇನ್ಕ್ರಿಮೆಂಟ್ ಆದ್ಮೇಲೆ ಬಿನ ಸ್ಯಾಲರಿ ಎಷ್ಟು? 330. ಸಿನ ಸ್ಯಾಲರಿಯಲ್ಲಿರುವ ಇನ್ಕ್ರಿಮೆಂಟ್ 20%. 20% ಆಫ್ 500 ವಿಲ್ ಬಿ 100. ಸೊ ಇನ್ಕ್ರಿಮೆಂಟ್ ಆದ್ಮೇಲೆ ಸಿನ ಸ್ಯಾಲರಿ 600. ಸೊ ಇನ್ಕ್ರಿಮೆಂಟ್ ಆದ್ಮೇಲೆ ಎಷ್ಟು ಸ್ಯಾಲರಿ ಇನ್ಕ್ರೀಸ್ ಆಗಿದೆ ಅದನ್ನ ನಾವು ರೇಷಿಯೋ ಫಾರ್ಮ್ ಅಲ್ಲಿ ಬರ್ಕೋತೀವಿ. ಎನ ಸ್ಯಾಲರಿ 230, ಬಿದು 330 ಮತ್ತೆ ಸಿದು 600. ಇದರಲ್ಲಿ ಝೀರೋಸ್ ಕ್ಯಾನ್ಸಲ್ ಆಗ್ಬಿಟ್ಟು ನಮಗೆ ರೇಷಿಯೋ ಏನಂತ ಬರುತ್ತೆ? 23:33:60. ಇದು ನಮ್ಮ ಆನ್ಸರ್. ನೆಕ್ಸ್ಟ್ ಕ್ವಶನ್. Two alloys A and B are compounds of two basic elements. The ratio of the composition of these two basic elements in the two alloys are 5:3, 1:2 respectively. A new alloy X is formed by mixing the two alloys A and B in the ratio 4:3. What is the composition of two basic elements in the alloy X? ಅಂದ್ರೆ A ಮತ್ತೆ B ಅಂತ ಎರಡು ಕಾಂಪೌಂಡ್ಸ್ ಇದೆ. ಆ ಕಾಂಪೌಂಡ್ಸ್ ಒಳಗೆ ಎರಡು ಬೇಸಿಕ್ ಎಲಿಮೆಂಟ್ಸ್ ನ ಮಿಕ್ಸ್ ಮಾಡಿ ನಾವು ಆ ಕಾಂಪೌಂಡ್ ನ ಮಾಡಿದ್ವಿ. ಸಪೋಸ್ ಆ ಬೇಸಿಕ್ ಎಲಿಮೆಂಟ್ ಎಂ ಮತ್ತೆ ಎನ್ ಆಗಿದ್ರೆ ಎ ಅಲ್ಲಿರೋ ಎಂ ಎನ್ ನ ರೇಷಿಯೋ 5:3, ಬಿ ಅಲ್ಲಿರೋ ಎಂ ಎನ್ ನ ರೇಷಿಯೋ 1:2. ನಾವು ಇನ್ನೊಂದು ಹೊಸ ಅಲಾಯ್ ನ ಮಾಡ್ತಿದೀವಿ ಎಕ್ಸ್ ಅಂತ. ಆ ಎಕ್ಸ್ ಅಲ್ಲಿ ನಾವು ಎ ಮತ್ತೆ ಬಿ ನ 4:3 ರೇಷಿಯೋದಲ್ಲಿ ಮಿಕ್ಸ್ ಮಾಡ್ತಿದೀವಿ. ಎ ಮತ್ತೆ ಬಿ ನ 4:3 ರೇಷಿಯೋದಲ್ಲಿ ಮಿಕ್ಸ್ ಮಾಡಿದ್ರೆ ಎಕ್ಸ್ ಅಲ್ಲಿರುವಂತಹ ಬೇಸಿಕ್ ಎಲಿಮೆಂಟ್ಸ್ ನ ರೇಷಿಯೋ ಅಂದ್ರೆ ಎಂ ಮತ್ತೆ ಎನ್ ನ ರೇಷಿಯೋ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಮಗೆ ಕೊಟ್ಟಿದ್ದಾರೆ ಎ ಮತ್ತೆ ಬಿ ಅಲ್ಲಿರೋ ಎಂ ಎನ್ ನ ರೇಷಿಯೋ 5:3, 1:2. ಎಕ್ಸ್ ನಾವು ಎ ಮತ್ತೆ ಬಿ ನ ಎಕ್ಸ್ ಅಲ್ಲಿ ಯಾವ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತಿದೀವಿ? 4:3. ನಾವು ಕಂಡುಹಿಡಿಯಬೇಕಾಗಿರೋದೇನು? ಎಕ್ಸ್ ಅಲ್ಲಿರುವಂತಹ ಎಂ ಎಷ್ಟು, ಎನ್ ರೇಷಿಯೋ ಎಷ್ಟು ಅಂತ. ಎ ಅಲ್ಲಿ ಎಂ 5/8 ಪಾರ್ಟ್ ಅಷ್ಟು ಇದೆ. ಹೇಗೆ ಅಂದ್ರೆ ಎಂ ನಂಬರ್ ಏನಿದೆ ಅದರದ್ದು 5 ಇದೆ. 5 + 3 8. 5/8 5x ಡಿವೈಡೆಡ್ ಬೈ 8x ವಿಲ್ ಬಿ 5/8. ಸೊ ಎಂ ಎ ಒಳಗೆ 5/8 ಪಾರ್ಟ್ ಅಷ್ಟು ಇದೆ. ಎನ್ ಎ ಒಳಗೆ 3/8 ಪಾರ್ಟ್ ಅಷ್ಟಿದೆ. ಬಿ ಒಳಗೆ ಎಂ 1/3 ಪಾರ್ಟ್ ಅಷ್ಟಿದೆ. ಬಿ ಒಳಗೆ ಎನ್ ಏನಿದೆ ಅದು 2/3 ಪಾರ್ಟ್ ಅಷ್ಟಿದೆ. ಅಂದ್ರೆ ಬಿ ಅಂತ ಒಂದು ಕಾಂಪೌಂಡ್ ಇದ್ರೆ ಆ ಕಾಂಪೌಂಡ್ ನ ನಾವು ಒಂದು ಅಂತ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ 1/3 ಅಷ್ಟು ಎಂ, 2/3 ಅಷ್ಟು ಎನ್ ಇದೆ. ಸೊ ಎಕ್ಸ್ ಅಲ್ಲಿ ನಾವು ಎ ಬಿ ನ ಯಾವ ರೇಷಿಯೋದಲ್ಲಿ? 4:3 ರೇಷಿಯೋದಲ್ಲಿ ಮಿಕ್ಸ್ ಮಾಡ್ತಿದೀವಿ. ಸೊ ಎಕ್ಸ್ ಒಳಗಿರೋ ಎ ನ ಪಾರ್ಟ್ ಎಷ್ಟು ಅಂದ್ರೆ 4:7, ಬಿ ನ ಪಾರ್ಟ್ 3:7. ಸೊ 4/7 ಪಾರ್ಟ್ ಅಷ್ಟು ಎ, 3/7 ಪಾರ್ಟ್ ಅಷ್ಟು ಬಿ ಮಿಕ್ಸ್ ಆಗಿ ನಮಗೆ ಎಕ್ಸ್ ಅನ್ನೋ ಒಂದು ಅಲಾಯ್ ನ ನಾವು ಕ್ರಿಯೇಟ್ ಮಾಡ್ತಿದೀವಿ. ಸೊ ಎ ಏನಿದೆ, ಎನ ನಾವು 4/7 ಪಾರ್ಟ್ ಅಷ್ಟು ಎಕ್ಸ್ ಒಳಗೆ ಮಿಕ್ಸ್ ಮಾಡ್ತಿದೀವಿ. ಆದ್ರೆ ಎ ಎಂ ಎಲಿಮೆಂಟ್ ನ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಎಕ್ಸ್ ಗೆ ಅಂದ್ರೆ 5/8 ಇಂಟು 4/7 ಪಾರ್ಟ್ ಅಷ್ಟು ಎಂ ಎಲಿಮೆಂಟ್ ನ ಅದು ಎಕ್ಸ್ ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ನೆಕ್ಸ್ಟ್ ಎನ್ ಎಲಿಮೆಂಟ್ ನ ಅದು ಎ ಕಾಂಪೌಂಡ್ ಇದೆ. ಎ ಕಾಂಪೌಂಡ್ ಎನ್ ಬೇಸಿಕ್ ಎಲಿಮೆಂಟ್ ನ 3/8 ಇಂಟು 4/7 ಪಾರ್ಟ್ ಅಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ನ್ಯೂ ಅಲಾಯ್ಗೆ. ನೆಕ್ಸ್ಟ್ ನಮಗೆ ಗೊತ್ತಿದೆ ಬಿ ನ ನಾವು 3/7 ಪಾರ್ಟ್ ಅಷ್ಟು ಎಕ್ಸ್ ಒಳಗೆ ಮಿಕ್ಸ್ ಮಾಡ್ತಿದೀವಿ.
ಸೊ ಬಿ ಏನಿದೆ ಅದು ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂದ್ರೆ 1/3 ಇಂಟು 3/7 ಪಾರ್ಟ್ ಅಷ್ಟು ಅದು ಎಂ ನ ಕಾಂಟ್ರಿಬ್ಯೂಟ್, ಎಂ ಅನ್ನೋ ಬೇಸಿಕ್ ಎಲಿಮೆಂಟ್ ನ ಎಕ್ಸ್ ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ನೆಕ್ಸ್ಟ್ ಎನ್ ಅನ್ನೋ ಎಲಿಮೆಂಟ್ ನ 2/3 ಇಂಟು 3/7 ಪಾರ್ಟ್ ಅಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಎ ಮತ್ತೆ ಬಿ ಟೋಟಲ್ ಆಗಿ ಎಷ್ಟು ಎಂ ಎಲಿಮೆಂಟ್ ನ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂದ್ರೆ 5/8 ಇಂಟು 4/7 ಪ್ಲಸ್ 1/3 ಇಂಟು 3/7 ನ ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೆ 1/2 ಸಿಗುತ್ತೆ. ಅಂದ್ರೆ ಎಕ್ಸ್ ಎಲಿಮೆಂಟ್ ಅಲ್ಲಿ 1/2 ಅಂದ್ರೆ ಹಾಫ್ ಅಷ್ಟು ಎಂ ಎಲಿಮೆಂಟ್ ಇದೆ. ನೆಕ್ಸ್ಟ್, ಸೊ ಎ ಮತ್ತೆ ಬಿ ಇಂದ ಎಷ್ಟು ನಾವು ಎನ್ ನ ಎಕ್ಸ್ ಅಲಾಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ವಿ ಅದನ್ನ ನಾವು ಆಡ್ ಮಾಡಿದಾಗ ಟೋಟಲ್ ಎಕ್ಸ್ ಅಲಾಯಲ್ಲಿರುವ ಎನ್ ಬೇಸಿಕ್ ಎಲಿಮೆಂಟ್ ಎಷ್ಟು ಪಾರ್ಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ 3/8 ಇಂಟು 4/7 ಪ್ಲಸ್ 2/3 ಇಂಟು 3/7 ನ ನಾವು ಆಡ್ ಮಾಡಿದಾಗ ನಮಗೆ 1/2 ಸಿಗುತ್ತೆ. ಸೊ ಹಾಫ್ ಎಂ ಇದೆ, ಹಾಫ್ ಎನ್ ಇದೆ. ಸೊ ಇದನ್ನ ರೇಷಿಯೋ ಫಾರ್ಮಲ್ ಬರೆದಾಗ ನಮಗೆ ಎಕ್ಸ್ ಅಲ್ಲಿರೋ ಎಂ ಮತ್ತೆ ಎನ್ ನ ರೇಷಿಯೋ 1:1 ಅಂತ ಸಿಗುತ್ತೆ. ಸೊ ನಮ್ಮ ಆನ್ಸರ್ 1:1. ನೆಕ್ಸ್ಟ್ ಕ್ವೆಶ್ಚನ್, 2 successive price increase of 10% and 10% on an article is equivalent to a single price increase of. ಅಂದ್ರೆ ಒಂದು ಪ್ರೈಸ್ ಮೇಲೆ 10% ಇನ್ಕ್ರೀಸ್ ಮಾಡಿಬಿಟ್ಟು ಮತ್ತೆ 10% ಇನ್ಕ್ರೀಸ್ ಮಾಡಿದಾಗ ಎಷ್ಟು ನಮಗೆ ಪ್ರೈಸ್ ಸಿಗುತ್ತೆ, ಆ ಪ್ರೈಸ್ ನ ಸಿಂಗಲ್ ಪ್ರೈಸ್ ಇನ್ಕ್ರೀಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಟ್ಟಾಗ ನಮಗೆ ಸಿಗುತ್ತೆ ಅಂತ. ಸೊ ನಾವು ಕಾಸ್ಟ್ ಆಫ್ ದಿ ಏನದು ಆರ್ಟಿಕಲ್ ಏನಿದೆ ಅದನ್ನ 100 ಅಂತ ಅಸ್ಯೂಮ್ ಮಾಡೋಣ. 100 ಅಂತ ಅಸ್ಯೂಮ್ ಮಾಡಿದಾಗ 10% ಇನ್ಕ್ರೀಸ್ ಆದಾಗ 10% ಆಫ್ 100 ವಿಲ್ ಬಿ 10. 10% ಆಫ್ 100 ವಿಲ್ ಬಿ 10. ಸೊ 10% ಇನ್ಕ್ರೀಸ್ ಆದ್ಮೇಲೆ ಆರ್ಟಿಕಲ್ ಪ್ರೈಸ್ ಎಷ್ಟಾಗುತ್ತೆ, 110. ಸೊ ಆ ಆರ್ಟಿಕಲ್ ಮೇಲೆ ಮತ್ತೆ 10% ನಾವು ಇನ್ಕ್ರೀಸ್ ಮಾಡ್ತಿದೀವಿ. ಅಂದ್ರೆ ಇವಾಗ ಆಲ್ರೆಡಿ ನಮ್ಮ ಆಬ್ಜೆಕ್ಟ್ 10% ಇನ್ಕ್ರೀಸ್ ಆಗಿದೆ. ಸೊ ಅದರ ಕಾಸ್ಟ್ 110 ರುಪೀಸ್ ಆಗಿದೆ. ಅದರ ಮೇಲೆ ಮತ್ತೆ 10% ಇನ್ಕ್ರೀಸ್ ಮಾಡ್ತಿದ್ದೀವಿ. ಸೊ 10% ಆಫ್ 110 ವಿಲ್ ಬಿ 11. ಸೊ ನಮ್ಮ ಆಬ್ಜೆಕ್ಟ್ ನ ಕಾಸ್ಟ್ ಎಷ್ಟಾಯ್ತು, 121. ಇವಾಗ ಸಿಂಗಲ್ ಪರ್ಸೆಂಟೇಜ್ ನಾವು 121 ರುಪೀಸ್ ನೀವು ಇಲ್ಲಿ ನೋಡ್ತಿರ್ಬೋದು. 100 ಇದ್ದು 121 ರುಪೀಸ್ ಆಯ್ತು ಯಾವಾಗ 2 ಸಕ್ಸೆಸಿವ್ ಪ್ರೈಸ್ ಇನ್ಕ್ರೀಸ್ ಮಾಡಿದಾಗ ನಾವು 10% ಅಲ್ಲಿ. ಸೊ ಸಿಂಗಲ್ ಎಷ್ಟು ಪರ್ಸೆಂಟೇಜ್ ಅಲ್ಲಿ ನಾವು ಇನ್ಕ್ರೀಸ್ ಮಾಡಿದ್ರೆ ಪ್ರೈಸ್ ನ ಅದು 100 ಇದ್ದು 121 ರುಪೀಸ್ ಆಗುತ್ತೆ ಅನ್ನೋದನ್ನ ನಾವು ಕಂಡುಹಿಡಿಯಬೇಕು. ಸೊ ಡಿಫರೆನ್ಸ್ ಆಫ್ ಒರಿಜಿನಲ್ ಕಾಸ್ಟ್ ಮತ್ತೆ ಪ್ರೈಸ್ ಇನ್ಕ್ರೀಸ್ ಆದ್ಮೇಲೆ ಅಂದ್ರೆ ಪರ್ಸೆಂಟೇಜ್ ನಾವು ಹಾಕಿ ಪ್ರೈಸ್ ನ ಇನ್ಕ್ರೀಸ್ ಮಾಡಾದ್ಮೇಲೆ ಇರುವಂತಹ ಡಿಫರೆನ್ಸ್ ನ ಬರ್ಕೋಬೇಕು. ಸೊ 121 ಮೈನಸ್ 100 ಡಿವೈಡೆಡ್ ಬೈ 100 ಇಂಟು 100 ವಿಲ್ ಬಿ 21%. ಸೊ ನಮ್ಮ ಈ ಪ್ರಶ್ನೆಯ ಉತ್ತರ 21%. ನೆಕ್ಸ್ಟ್ ಕ್ವೆಶ್ಚನ್, ದ ರೇಷಿಯೋ ಆಫ್ ಇನ್ಕಮ್ ಆಫ್ ರಶ್ಮಿ ಅಂಡ್ ದಿವ್ಯಾ ಈಸ್ 3:5. ದ ರೇಷಿಯೋ ಆಫ್ ದೇರ್ ಎಕ್ಸ್ಪೆಂಡಿಚರ್ ಈಸ್ 2:3. ಹೂ ಸೇವ್ಸ್ ಮೋರ್? ರಶ್ಮಿ ಮತ್ತು ದಿವ್ಯಳ ಇನ್ಕಮ್ ರೇಷಿಯೋ ಎಷ್ಟಿದೆ, 3:5. ಎಕ್ಸ್ಪೆಂಡಿಚರ್ ರೇಷಿಯೋ 2:3 ಇದೆ. ನಮಗೆ ಗೊತ್ತಿದೆ ರೇಷಿಯೋಗೆ ಎರಡೂ ಸೈಡ್ ಅಲ್ಲಿ ಏನ್ ಡಿವೈಡ್ ಮತ್ತೆ ಮಲ್ಟಿಪ್ಲೈ ಮಾಡಿದ್ರು ಕೂಡ ಯಾವುದೇ ಡಿಫರೆನ್ಸ್ ಬರಲ್ಲ. ಸೊ ನಾವು ಎಕ್ಸ್ಪೆಂಡಿಚರ್ ರೇಷಿಯೋ ಏನಿದೆ ಇದರಲ್ಲಿರೋ ಒಂದು ಟರ್ಮ್ ನ ನಾವು ಇನ್ಕಮ್ ರೇಷಿಯೋಗೆ ಈಕ್ವಲ್ ಮಾಡೋಕೆ ಟ್ರೈ ಮಾಡ್ತಿದೀವಿ. ಸೊ ಎರಡೂ ಸೈಡ್ ಅಲ್ಲೂ ನಾವು 3 ನ ಮಲ್ಟಿಪ್ಲೈ ಮಾಡಿ 2 ನ ಡಿವೈಡ್ ಮಾಡ್ತಿದೀವಿ. ಈ ತರ ಮಾಡಿದಾಗ ನಮಗೆ ಹೊಸ ರೇಷಿಯೋ ಏನಿದೆ ಎಕ್ಸ್ಪೆಂಡಿಚರ್ದು ಅದು 3:4.5 ಇದೆ. ನೀವು ಇಲ್ಲಿ ನೋಡ್ತಿರ್ಬೋದು ಎಕ್ಸ್ಪೆಂಡಿಚರ್ ರೇಷಿಯೋ ಇನ್ಕ್ರೀಸ್ ಆದ್ಮೇಲೂ ಕೂಡ ರಶ್ಮಿಯ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ಈಕ್ವಲ್ ಆಗಿದೆ. ಈಕ್ವಲ್ ಆದ್ರೂ ಕೂಡ ದಿವ್ಯಳ ಇನ್ಕಮ್
5 ಇದೆ, ಆದರೆ ಎಕ್ಸ್ಪೆಂಡಿಚರ್ 4.5 ಇದೆ. ಆದ್ರಿಂದ ದಿವ್ಯಾ ಜಾಸ್ತಿ ಸೇವ್ ಮಾಡ್ತಾಳೆ. ಸೊ ನಮ್ಮ ಕ್ವಶನ್ ಆನ್ಸರ್ ದಿವ್ಯಾ. Next question. The average of non-zero number and its square is 5 times the number, then the number is. So ನಾವು non-zero number ನ x ಅಂತ ಕನ್ಸಿಡರ್ ಮಾಡಿದ್ರೆ non-zero number ಮತ್ತೆ non-zero number ನ ಸ್ಕ್ವೇರ್ ನ ಆವರೇಜ್ ಏನಿದೆ ಅದು 5 times ದಿ ನಂಬರ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ x plus x square divided by 2 will be equal to 5x. ಇದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, x is equal to 9 ಅಂತ ನಮಗೆ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್. The average of 5 numbers is 27. If the one number is excluded, the average becomes 25. The excluded number is. Suppose ನಾವು ಆ 5 numbers ಏನಿದಾವೆ ಅದನ್ನ u, v, w, x, y ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಈ 5 ನಂಬರ್ನ ಆವರೇಜ್ ಏನಿದೆ 27 ಇದೆ. ಸೊ u plus v plus w plus x plus y divided by 5 will be equal to 27. ಸೊ ಈ 5 ನಂಬರ್ನ ಟೋಟಲ್ ಏನಾಗುತ್ತೆ 27 into 5 that is 135. ಸೊ ಒಂದು ನಂಬರ್ನ ನಾವು ಎಕ್ಸ್ಕ್ಲೂಡ್ ಮಾಡ್ತಿದ್ದೀವಿ. ಸೊ ನಾನೇನ್ ಮಾಡ್ತಿದ್ದೀನಿ, y ನ ಈ ನಂಬರ್ಸ್ ಇಂದ ತೆಗಿತಿದ್ದೀನಿ. ಸೊ ಇಲ್ಲಿ ನೋಡಿದ್ರೆ 4 ನಂಬರ್ಸ್ ಯಾವುದು, u, v, w, x. ಈ 4 ನಂಬರ್ಸ್ ನ ಆವರೇಜ್ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ 25. ಸೊ u plus v plus w plus x divided by 4 will be equal to 25. ಸೊ ಈ 4 ನಂಬರ್ನ ಟೋಟಲ್ ಎಷ್ಟಾಗುತ್ತೆ ಅಂದ್ರೆ 25 into 4 that is 100. ಸೊ ನಾವು u plus v plus w plus x y ಅಲ್ಲಿ u plus v plus w x ನ ಮೈನಸ್ ಮಾಡಿದಾಗ ನಮಗೆ ಎಕ್ಸ್ಕ್ಲೂಡ್ ಆಗಿರೋ ನಂಬರ್ನ ವ್ಯಾಲ್ಯೂ ಸಿಗುತ್ತೆ. ನಾವಿಲ್ಲಿ ಕಂಡು ಹಿಡಿದ್ವಿ 5 ನಂಬರ್ನ ಟೋಟಲ್ ಎಷ್ಟಿದೆ 135, 4 ನಂಬರ್ನ ಟೋಟಲ್ ಎಷ್ಟಿದೆ 100. ಸೊ 135 ಅಲ್ಲಿ 100ನ ನಾವು ಮೈನಸ್ ಮಾಡಿದಾಗ ನಮಗೆ ಎಕ್ಸ್ಕ್ಲೂಡೆಡ್ ನಂಬರ್ನ ವ್ಯಾಲ್ಯೂ ಸಿಗುತ್ತೆ, ದಟ್ ಇಸ್ 35. ಥ್ಯಾಂಕ್ ಯು.